ಮಳೆಯಲಿ ಜೊತೆಯಲಿ ನಾನು ಸಂಜೀತು ಕೊಡೆಯಲಿ. ಯಾವ್ಯಾವ ಥರ ಮೀನಿದೆ ಇದರಲ್ಲಿ? ಬನು ಮೀನು ಕೊಟ್ಟಿದ್ದೀರಾ? ಹಾಂ, ಬೇರೆ ಕೊಡ್ಡೈ ಪಾಂಪ್ಲೆಟಾ? ಎಲ್ರಿಗೂ ನಮಸ್ಕಾರ. ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಹರ್ಷವರ್ಧನ ಡ್ರೈವರ್ ಹರ್ಷವರ್ಧನ. ಇಲ್ಲಿ ನಮ್ಮ ಲೋಕಲ್ ಗೈಡ್ ಸಂಜೀತ್ ಸಪಳ್ಯ ಅವ್ರ ಹಿಂದೆ ಕೂತಿದ್ದಾರೆ. ಸೊ ಇವತ್ತು ನಾವು ಬೆಳಗಿನ ಜಾವ ಅಲ್ಲ, ಮಧ್ಯಾಹ್ನ ಒಂದು ಶೂಟ್ ಮಾಡೋಣ, ಹಾಗೆ ಊಟ ಮಾಡೋಣ ಅಂತ ಹೊರಟಿದ್ದೀವಿ ನಮ್ಮ ಹೋಟ್ಲಿಂದ. ನಾವು ಸ್ಟೇ ಆಗಿರೋ ಹೋಟೆಲ್ ಹೆಸರು ಏನ್ರಿ ಸಂಜೀತ್? ಇದು ಪೂಂಜಾ ಇಂಟರ್ನ್ಯಾಷನಲ್ಲಿ ರೂಮ್ ಮಾಡಿದ್ವಿ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ? 1.5 1.6 ಕಿಲೋಮೀಟ್ರ್ ಅಷ್ಟೇ ಇರೋದು ನಾವು ಹೋಗ್ತಾ ಇರೋ ಜಾಗ. ಸೊ ಹೊರಟ್ವಿ. ಎಲ್ಲಿ ಅಂದರೆ ಎಲ್ಲೋ ಬಂದರ್ ರೋಡ್. ಹಾಂ, ಬಂದರ್ ಹತ್ರ ನೋಡ್ರಿ, ಬಂದರ್ ರೋಡ್ ತಾನೇ ಅದು. ಹೋಟೆಲ್ ನಾರಾಯಣ ನಮ್ಮ ಒನ್ ಆಫ್ ದ ಟಾಪ್ 2 ಅಲ್ಲಿರೋ ಫೇವ್ರೆಟ್ ಫಿಶ್ ಸ್ಪಾಟ್ ಇನ್ ಮಂಗ್ಳೂರ್. ನಮಗೆ ಪರ್ಸನಲ್ ಚಾರ್ಜ್ ಅಂತೇಳಿ ಆಮೇಲೆ ಎಲ್ಲರೂ ಹೋಗ್ಬೇಡಿ. ನಿಮಗೆ ಫಸ್ಟಾ? ಮಂಗ್ಳೂರಿಗೆ ಫಸ್ಟಾ? ಅವ್ರ ಪಾಯಿಂಟ್ ಆಫ್ ವ್ಯೂ. ಹೌದಾ, ಪರವಾಗಿಲ್ಲ. ಸಂಜೀತ್ಗೆ ಇಡೀ ಮಂಗಳೂರಲ್ಲಿ ಇರೋ ಫಿಶ್ ಸ್ಪಾಟ್ಸಲ್ಲಿ ಅವರ ಫೇವ್ರೇಟು ಫಸ್ಟ್ ಪ್ಲೇಸು ನಾರಾಯಣ ಕೊಡ್ತಾರಂತೆ, ಹರ್ಷವರ್ಧನ ಸೆಕೆಂಡು, ನಾವು ಅಷ್ಟೆ. ನಮ್ಮ ಫೇವ್ರೇಟ್ ಹೋಟೆಲ್ ಅದು. ಹೋದಾಗೆಲ್ಲ ತಿನ್ನಲೇಬೇಕು. ಅಲ್ಲಿ ಶೂಟಿಂಗೆಲ್ಲ ಪರ್ಮಿಷನ್ ಕೊಡಲ್ಲ. ಏನೋ ಮಾಡ್ಕೊಳ್ಳಿ ಬೇಗ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ನಾವು ಮೇಲ್ಗಡೆ ಹೋಗ್ಬಿಟ್ಟು ಕುತ್ಕೊಂಡು ಆರ್ಡ್ರ್ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು, ಯಾಕಂದರೆ ರಶ್ ಇರುತ್ತೆ ಊಟ ಟೈಮಲ್ಲಿ. ಅಲ್ಲಿ ಜನ ಬರ್ತಾನೆ ಇರ್ತಾರೆ. ಒಂದು ಟೇಬಲ್ 3 ಜನ ಇರ್ತೀವಿ ಅಂದರೆ ಇನ್ನೊಂದು ಚೇರ್ ಇರುತ್ತಲ್ಲ, ಅದನ್ನೇ ಖಾಲಿ ಬಿಡೋಕ್ಕಾಗಲ್ಲ. ಅಲ್ಲೂ ಬಂದು ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ನಮ್ಮ ನಾವು ತಿನ್ಕೊಂಡು ಶೂಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದು. ಸೊ ಈ ಸರಿನೂ ಹೋಗಿ ಟೇಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ನಾರಾಯಣಾಗಿ ಮಂಗಳೂರು 2 ದಿವಸದಿಂದ ಏನದು ಮಲೆನಾಡು ಆಗ್ಬಿಟ್ಟೈತೆ. ನಾನ್ ಸ್ಟಾಪ್ ಮಳೆ ಬೀಳ್ತಾನೇ ಇದೆ. ಒಂದ್ಸಲ ಜೋರಾಗಿ ಬೀಳುತ್ತೆ, ಒಂದ್ಸಲ ಸಣ್ಣಗೆ ಬೀಳುತ್ತೆ. ಆ ಮಳೆಯಲ್ಲಿ ಟ್ರಾಫಿಕ್ಕು, ನಾವು ಹೋಗ್ತಿರೋ ಜಾಗ ಬೇರೆ ಫುಲ್ಲು ಚಿಕ್ಕದಾದ ರೋಡು, ಪಾರ್ಕಿಂಗ್ ಸಿಗಲ್ಲ. ಗಾಡಿ ಹೋಗುತ್ತಾ? ಹೋಟೆಲ್ ನಾರಾಯಣ ಬಂತು, ಗಾಡಿ ಹೋಗುತ್ತದೆ, ಪಾರ್ಕಿಂಗ್ಗೆ ಹೋಗುತ್ತೆ ತಿರುಗಿ. ಸ್ನಾನ ಮಾಡ್ಕೊಂಡು ಹಂಗೆ ಬಂದಿರ, ತಲೆ ಒರೆಸ್ಕೊಂಡಿರಾ? ಇದೇನು ಮುರುಮೀನ? ಅದೊಂದು ಕೊಡಿ. ನಿಮಗೇನು? ಅವ್ರಿಗೆ ಆಮೇಲೆ ಹಾಕಿ, ಇದು 2 ಹಾಕಿ. ಯಾಕೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ವಿಡಿಯೋ ಮಾಡಬೇಕಲ್ಲ. ಪಲ್ಯ. ಓ, ಇವಾಗೆಲ್ಲ ಸೀಸನ್ ಎಲ್ಲ ಹೆಸರು ಕಾಳು ಪಲ್ಯ, ಮೊಳಕೆ ಕಟ್ಟು. ಹಾಂ, ಮಜ್ಜಿಗೆ ಕೂಡ ಬಂತು, ಮಸಾಲೆ ಮಜ್ಜಿಗೆ. ಆಮೇಲೆ ಇನ್ನೊಂದೇನು ಅಂದರೆ ಬಂದಿದ್ದ ತಕ್ಷಣ ವಾಟರ್ ಇಟ್ಟು. ವಾಟರ್ ಅದೇ ನಾರ್ಮಲ್ ನೀರಲ್ಲ, ಬಿಸಿನೀರು, ಅದು ಕೂಡ ಗಂಜಿ. ಅಲ್ಲೇ ಇಲ್ಲಿ ಇಲ್ಲಿ ಸ್ವಲ್ಪ ಪಾಂಫ್ರೆಟ್ ಸೈಜು ದೊಡ್ಡದಾಗಿದೆ. ನಾನು ಮುರುಮೀನು ಲಾಸ್ಟ್ ಟೈಮು ಸಂಜೀತು ಊರಿಂದ ಬಂದಾಗ ಒಂದು kg ಮರುಮೀನು ತಂದಿದ್ರು, ಫ್ರೀಸ್ ಮಾಡಿ. ನಾವು ಮನೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಂಡು ತಿಂದ್ವಿ, ಸಾಕಾಗಿತ್ತು. ಬಟ್ ಮುಳ್ಳು ಇರುತ್ತೆ, ತೊಳಿಬೇಕಾದ್ರೆ ಎಲ್ಲ ಕೈ ಕುಯ್ಕೊಂಬಿಟ್ಟೆ ನಾನು. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಅದಕ್ಕೆ ತರಿಸಿದ್ದು. ಮೇಯ್ನ್ ಅಟ್ರಾಕ್ಷನ್ ಏನು ಗೊತ್ತಾ, ಎಲ್ಲ ತವಾ ಫ್ರೈ ಸಿಗೋದು, ಎಲ್ಲ ತಂದು ತೋರಿಸೋದಲ್ಲ, ಪ್ಲೇಟಲ್ಲಿ ಎಲ್ಲ ಜೋಡಿಸ್ಕೊಂಡ್ಬಂದಿರ್ತಾರೆ. ನಮ್ಗೆ ಯಾವ ಮೀನು ಬೇಕೋ ಪಟ ಅಂತ ಕೊಡ್ತಾ ಇರ್ತಾರೆ. ಹೈಲೈಟ್ ನೋಡಿ ಇದು.
ಇದೇ ಮಸಾಲೆ ಪುಡಿ ಇದು ಹೈಲೈಟು. ನೆನ್ನೆ ತಾನೇ ತಿಂದ್ವಿ ಸಂಜೀತ್ ಅವ್ರ ಮನೆ ಹತ್ರ BC ರೋಡಲ್ಲಿ ಒಂದು ಹೋಟ್ಲಲ್ಲಿ. ಅಲ್ಲೂ ಹೇಳಿದ್ನಲ್ಲ ಇದು ನೆನಪಾಯಿತು ನಾರಾಯಣ ಅಂತ, ಅದೇ ಇದಕ್ಕೆ ನನಗೆ ಎತ್ಕೊಂಡು ಘಮ 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 ಅಂತ ಇದೆ. ಅದ್ಭುತ. ಖಾರ ಹುಳಿ ಹುಳಿ ಲೈಟಾಗಿ ಸಾಲ್ಟಿ. ಆಮೇಲೆ ಕೊಬ್ಬರಿ ಎಣ್ಣೆ ಘಮ ಅಲ್ಟಿಮೇಟ್. ಸಾರು ಈ ಥರ ಬಟ್ಟಲು ಕೊಟ್ಬಿಟ್ಟಿರ್ತಾರೆ, ಅನ್ನಕ್ಕೆ ನೀಟಾಗಿ ಹಾಕ್ಕೊಂಡು ತಿನ್ನೋಣ. ಸ್ವಲ್ಪನೇ ಕಲ್ಸ್ಕೊಂಡು ತಿನ್ನೋಣ. ಅದರಲ್ಲಿ ಒಂದು ಚಿಕ್ಕ ಪೀಸು ಮೀನು ಇರುತ್ತೆ. ಇದು ಡಿಫಾಲ್ಟು, ಎಲ್ಲೇ ಅಷ್ಟೇ ಹೋಟ್ಲಲ್ಲಿ ನೀವು ಮೀನು ಊಟ ತೊಗೊಂಡ್ರೆ ಸಾರಲ್ಲಿ ಒಂದು ಪುಟಾಣಿ ಮೀನಿರುತ್ತೆ, ಬೂತಾಯಿ. ಹಾಂ ಸಾರು ಕೂಡ ಅಷ್ಟೇ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಇರುತ್ತೆ, ತೆಳು ನೀರು ಥರ ಇಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಲೈಟಾಗಿ ಆ ಸ್ಪೈಸಿನೆಸ್ಸು ಮಸಾಲೆನಲ್ಲಿ ಚೆನ್ನಾಗಿದೆ. ಆಮೇಲೆ ಇದಂತೂ ಸಾಕಾಗಿತ್ತು ಮಸಾಲೆ, ಇದೇ ಹೈಲೈಟ್ ಇಲ್ಲಿ. ಇದನ್ನು ಹಾಕ್ಸ್ಕೊಂಡು ತಿಂತಾ ಇರ್ತಾರೆ. ಇನ್ನೂ ಎಕ್ಸ್ಟ್ರಾ ಕಿಕ್ಕು. ಸೇಮು ಕೊಬ್ಬರಿ ಎಣ್ಣೆಯಲ್ಲಿ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಿ 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 ಇದು ಫುಲ್ಲು ಡ್ರೈ ಕ್ರಿಸ್ಪಿ ಆಗುತ್ತೆ. ಅದನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಂಡಿರ್ತಾರೆ, ತೆಗೆದು ಸೈಡ್ಗೆ ಇಟ್ಕೊಂಡಿರ್ತಾರೆ. ಆಮೇಲೆ ಫಿಶ್ ಮೇಲೆ ಹಿಂಗೆ ಹಾಕ್ಬಿಟ್ಟು ಕೊಡ್ತಾರೆ. ಸೂಪರಾಗಿದೆ. ಏನು ಸಂಜೀತು, ಎಷ್ಟು ದಿವಸ ನೀವು ಬಂದು? 5 ವರ್ಷ ನಂತರ ಇರೋದು ನಾನು. ಹೌದಾ? ಮದುವೆಯಲ್ಲಿ ಬಂದಿಲ್ಲ? ಬಂದಿಲ್ಲ. ನಾವು ಒಂದ್ಸಲ ಏನೋ ಮಂಗಳೂರಿಗೆ ಬಂದಾಗ ತಿನ್ಕೊಂಡು ಹೋಗಿದ್ವಿ ಅಷ್ಟೇ. ಇನ್ನೊಂದೇನು ಅಂದರೆ ಪಾರ್ಕಿಂಗು. ಮುಂಚೆ ಬಂದಾಗ ಇಲ್ಲಿ ಒಳಗಡೆ ಬಂದು ಅಲ್ಲೇ ಪಾರ್ಕಿಂಗ್ ಜಾಗ ಇತ್ತು. ಇವಾಗೆಲ್ಲ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ, ಇಲ್ಲಿ ಕಾರೆಲ್ಲ ಪಾರ್ಕಿಂಗ್ ಆಗಲ್ಲ. 2 ವೀಲರ್ ಅಂದರೆ ಬರ್ಬೋದು. ನಾವು ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದು, ಅಲ್ಲಿ ಮಳೇಲಿ ನಿಂತ್ಕೊಂಡು. ನಾನು ಬೆಸ್ಟ್ ಸಜೆಷನ್ ಏನು ಗೊತ್ತಾ, ಆಚೆಯಿಂದ ಬರೋರು ಟೂರಿಸ್ಟ್ ಏನೋ ಬಂದರೆ ಆಟೋ ಮಾಡ್ಕೊಂಡ್ಬಿಡಿ. ನಾವು ಸುಮ್ಮನೆ ರೂಮಿಂದ ಆಟೋ ಮಾಡ್ಕೊಂಡ್ಬಂದ್ಬಿಟ್ಟಿದ್ರೆ ಎಲ್ಲ ಹೋಟ್ಲಲ್ಲಿ ಸ್ಟೇ ಮಾಡಿದ್ರೆ ಅಲ್ಲಿ ಆಟ ಮಾಡ್ಕೊಂಡು ಬನ್ನಿ. ಇಲ್ಲಿ ಡ್ರಾಪ್ ಔಟ್ ಹೋಯ್ತಾನೆ, ಹೋಗ್ಬೇಕಾದ್ರೆ ಹೋಗ್ಬಿಡ್ಬೋದು. ಬೆಸ್ಟ್ ಆಪ್ಷನ್ ಅದು. ನಮ್ಮ ಹೋಟ್ಲಿಂದ ಬರೀ 2 ಕಿಲೋಮೀಟರ್ಸ್ ಅಷ್ಟೇ ಇದು. ಆರಾಮಾಗಿ ಆಟೋಲ್ಲಿ ಬರ್ಬೋದಾಯಿತು. ನಾವು ಕಾರ್ ತಂದುಬಿಟ್ವಿ, ಏನು ಮಾಡೋಣ, ಸೊ ಮನೇಲಿ ನೇರಿಬೇಕಾಯಿತು. ಫಿಶ್ಶು 3 ಮೀನಿನ ತವಾ ಫ್ರೈ. ಇಲ್ಲ ಮಾಂಸ ನನಗೆ ಭಯ ಇದು ಮುಳ್ಳು ಚುಚ್ಕೊಂಡ್ಬಿಡ್ತದೆ ಅಂತ, ಆದರೆ ಸಾಫ್ಟಾಗಿರ್ತದೆ ಮಾಂಸ ಮಾತ್ರ. ಅದ್ಭುತ. ಜಾಸ್ತಿ ಮೀಟು ನೋಡಿ, ಮೀಟು ಜಾಸ್ತಿ ಆ್ಯಂಡ್ ಸಕ್ಕ ಸ್ಮೂತಾಗಿರುತ್ತೆ ಇದು ಬರೋ ಮೀನು. ಅದ್ರ ಜೊತೆಗೆ ಇವರ ಸಿಗ್ನೇಚರ್ ಮಸಾಲೆ ಅಲ್ಟಿಮೇಟು. ಫಸ್ಟ್ ಹೋಟೆಲ್ ಈ ಥರ ಪುಡಿ ಬಿಡಿ ಕೊಡೋದು, ಮತ್ತೆ ಈಗ ಎಲ್ಲ ಸ್ಟಾರ್ಟ್ ಮಾಡೋದು. ಎಲ್ಲ ನೋಡ್ಕೊಂಡು ಕಲ್ತಿದ್ದಾರೆ. ಇನ್ನೊಂದೇನೆಂದರೆ ಲೋಕಲ್ಸು ಈ ಮಂಗಳೂರವರೆಲ್ಲ ನಾವು ಮಾಡೋದು ತಿನ್ನೋದು ನೋಡಿದ್ರೆ ಏನು ಇವರು ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ ನಾವು ಅಂತಾರೆ. ಯಾಕಂದರೆ ಅವ್ರು ದಿನ ತಿಂತಿರ್ತಾರೆ, ಅವ್ರಿಗೇನು ಸ್ಪೆಷಲ್ ಅನ್ಸಲ್ಲ. ನಾವು ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ಬರ್ತೀವಲ್ಲ, ಇದು ರುಚಿ ಹಂಗೇ ತಲೆಯಲ್ಲಿ ಇರುತ್ತೆ. ಮತ್ತೆ ಬರಬೇಕು ಎಷ್ಟು ಆಗಲ್ಲ ಬರೋದಕ್ಕೆ, ಮತ್ತೆ ತಿನ್ನೋಕ್ಕೆ ನೆನೆಸ್ಕೊಂಡಾಗೆಲ್ಲ ತಿನ್ನೋಕ್ಕಲ್ಲ. ಅದಕ್ಕೆ ನಮಗೊಂಥರ ಸ್ಪೆಷಲ್ಲು, ಏನೋ ಒಂಥರ ಸಮಾಧಾನ. ಮಂಗಳೂರಲ್ಲಿ ಈ ಥರ ಒಂದು 3 ಹೋಟ್ಲಿದೆ, ಬಂದರೆ ತಿನ್ನಲೇಬೇಕಲ್ಲಿ ಅಂತ. ಬಾಂಗ್ಡೆ ಮೀನು ಸಿಗುತ್ತೆ. ನಾವು ಇಬ್ಬರು ಪಾಂಫ್ಲೆಟ್ ತರಿಸ್ಕೊಂಡವ್ರೆ. ಇಲ್ಲಿ ಸೈಜ್ ದೊಡ್ಡದಾಗಿದೆ, ಪಾಂಫ್ಲೆಟ್ ಸೈಜು. ನೋಡಿ ಹೋಗಿ ಹೆಂಗೆ ಹೋಗ್ತೈತೆ. ಇವೆರಡು ಕಂಪೇರ್ ಮಾಡಿದ್ರೆ ಅದು ಸಕ್ಕ ಸ್ಮೂತ್. ಮಸ್ಟ್ ವಿಸಿಟ್ ಜಾಗ ಮಂಗಳೂರಲ್ಲಿ. ಟಾಪ್ 3 ಹೋಟೆಲ್ಸ್ ಮೀನೂಟಕ್ಕೆ ಫೇಮಸ್ ಕರ್ನಾಟಕದಲ್ಲಿ ಅಂದರೆ ಇದು ಟಾಪ್ 2ನಲ್ಲಿ ಬರುತ್ತೆ. ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ, ನೀವೇನೋ ತಿಂದಿದ್ರೆ ಆಲ್ರೆಡಿ. ಮಜಾ ಇದೆ. ಆಮೇಲೆ ಬಿಸಿನೀರು ಕೊಡ್ತಾರೆ ಬಂದಿದ ತಕ್ಷಣ, ಅದು ಕೂಡ ನಾರ್ಮಲ್ ನೀರೆಲ್ಲ, ಗಂಜಿ ನೀರಲ್ಲ ಇದು. ಒಳ್ಳೆಯದು ಆರೋಗ್ಯಕ್ಕೆ. ಶಿವ ತೃಪ್ತನಾದ, ಹೊಟ್ಟೆ ತುಂಬೋಯ್ತು. ಸೊ ರೈಸು ಮತ್ತು ಸೇಮ್ ಕಾನ್ಸೆಪ್ಟ್ ಎಲ್ಲ ಕಡೆಯಲ್ಲಿ ಮೀನು ಊಟ. ಇನ್ನೊಂದ್ಸಲಿ ನೀವು ಕೇಳಿದ್ರೆ ಮತ್ತೆ ಬಡಿಸ್ತಾರೆ, ಅವರೇ ಬಂದು ಕೇಳ್ತಾ ಇರ್ತಾರೆ ರೈಸ್ ಬೇಕಾ ಅಂತ ಬಡಿಸ್ಕೊತಾ ಇರ್ಬೋದು. ಅದ್ಭುತ. ಸಾರು ಡಿಫಾಲ್ಟಾಗಿ ಅಲ್ಟಿಮೇಟ್ ಆಗಿತ್ತು, ಒಳ್ಳೆ ಊಟ. ಅದ್ರ ಜೊತೆ ಮೀನು ಬಗ್ಗೆ ಎಲ್ಲ ಮಾತಾಡೋಂಗೆ ಇಲ್ಲ,
ಯಾವುದನ್ನು ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ. ಬರೀ ಪ್ಲೇಟಲ್ಲಿ ಮೂಳೆಗಳು ಇರ್ತವೆ ಅಷ್ಟೇ. ಸಂಜಿತ್ ಅವ್ರು ಎಕ್ಸ್ಟ್ರಾ ಮಸಾಲೆ ಬೇರೆ ಹಾಕ್ಸ್ಕೊಂಡ್ರು. ಏನು ಸಂಜಿತ್ತು, ಇಷ್ಟ ಆಯ್ತಾ? ಚೆನ್ನಾಗಿತ್ತು. ಲಾಸ್ಟಲ್ಲಿ ಮಜ್ಜಿಗೆ, ಅದು ಮಸಾಲೆ ಮಜ್ಜಿಗೆ ಸಖತ್ ಖಡಕ್ಕಾಗಿದೆ. ನಾನು ಅರ್ಧ ಕೊಡ್ತಿದ್ದೆ, ಅರ್ಧ ಕೊಡ್ತಾ ಇದ್ದೆ, ತಡೀಲಿಕ್ಕಾಗಿಲ್ಲ. ಮಜ್ಜಿಗೆ ಕಿಕ್ಕೊಡ್ಬಿಟ್ಟೆ ಸಂಜಿದ್ಯಾ. ನಾವು ಫೈನಲಾಗಿ ನೀವೇನ ಮಂಗಳೂರಿಗೆ ಬಂದಾಗ ನಾರಾಯಣ ಹೋಟೆಲ್ಗೆ ಬರೋದು ಮಿಸ್ ಮಾಡಬೇಡಿ. ಮಸ್ಟ್ ವಿಸಿಟ್ ಜಾಗ ಇದು. ನಾನು ಹೇಳ್ದಂಗೆ ಆಟೋದಲ್ಲಿ ಬನ್ನಿ ಬೆಸ್ಟು. ಕಾರೆಲ್ಲ ಬಂದರೆ ಇಲ್ಲಿ ಪಾರ್ಕಿಂಗ್ ಸಿಗೋಲ್ಲ, ಅಲ್ಲೆಲ್ಲೆಲ್ಲೋ ದೂರ ನಿಲ್ಸ್ಕೊಂಡು ಬರಬೇಕಾಗತ್ತೆ. ಸೊ ಆಟೋ ಪ್ರಿಫರ್ ಮಾಡೋದು ಒಳ್ಳೆಯದು. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಆಲ್ರೆಡಿ ಎಲ್ಲರಿಗೂ ಗೊತ್ತು ಈ ಹೋಟೆಲ್ ಬಗ್ಗೆ, ಇನ್ನೂ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.